ಬೆಂಗಲು ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡಿತು ಲಗೋರಿ ಡಿಶು 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 ಬೆಂಗಲು ಬಂಗಾರಿ ಬೆಂಗಲು ಬಂಗಾರಿ ದೇವರೇ ನಿಮ್ಮ ಅಣ್ಣ ಎಲ್ಲೋದ್ನೋ ಗೊತ್ತಿಲ್ವೇ? ಮಮ್ಮಿ 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 ಏನೋ ಇಷ್ಟು ಬೇಗ ಓಡ್ ಬರ್ತಾ ಇದೀಯಾ? ಹೊರಗಡೆ ಆಟಾಡಿ ತುಂಬಾ ಸುಸ್ತಾಗೈತೆ, ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡು. ಸ್ನಾಕ್ಸು ಇಲ್ಲ ಏನು ಇಲ್ಲ, ಹೋಗೋ. ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಮಾಡೋದು? ಅದು 10 ನಿಮಿಷದಲ್ಲಿ ಮಾಡ್ಬೋದು ಸ್ನಾಕ್ಸು. ಬೇಡ ಪರವಾಗಿಲ್ಲ, ನಾನು ನಿಮ್ಮ ಅಪ್ಪ ಕಾಲ್ ಮಾಡ್ಬಿಟ್ಟು ಹೊರಗಡೆನೆ ಏನಾದ್ರು ತಗೊಂಡ್ಬಂದ್ಬಿಡು ಅಂತ ಹೇಳ್ತೀನಿ. ಬೇಡ ಮಮ್ಮಿ, 10 ನಿಮಿಷದಲ್ಲೇ ಮಾಡ್ಬೋದು ಮಮ್ಮಿ. ಹೌದಾ? ಏನದು? ಸೋಯಾ ಕಬಾಬಾ? ಹೌದಾ? ಅದು ಒಳ್ಳೆ ಐಡಿಯಾನೇ, ಮಾಡ್ಕೊಡ್ತೀನಿ. ಹೆಂಗಿರುತ್ತೆ ಅಂತ ನಾನು ಹೇಳೋಣ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗ ಫುಲ್ ಟಯರ್ಡ್ ಆಗಿದ್ದಾನೆ, ನೋಡಿದ್ರಲ್ವ ನೀವೇ. ಅವನು ಹೇಳಿದ್ದಾನೆ ಸೋಯಾ ಕಬಾಬ್ ಮಾಡೋಕ್ಕೆ. ಅದು ಏನೇನು ಬೇಕಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೇನ್ ಇದೆ ಸೋಯಾಬನ್ನು. ಇದನ್ನು ನಾನು 1/4 kg ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರು ಒಂಚೂರು, ಅಕ್ಕಿ ಹಿಟ್ಟು 1 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, ಕಾರ್ನ್ಫ್ಲವರು 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು. ಒಂದು ಖಾರ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಗರಂ ಮಸಾಲ 1/4 ಟೀ ಸ್ಪೂನು, ಧನಿಯಾ ಪುಡಿ 1/2 ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಚಿಕನ್ ಮಸಾಲ 1/4 ಟೀ ಸ್ಪೂನು, ಫ್ಲೇವರ್ಗೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ. ಅವಳನ್ನಷ್ಟು ಲಿಂಬೆಹಣ್ಣು. ಈಗ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ನಾನು ಇದರಲ್ಲೇ ಎಲ್ಲ 1/4 ಟೀ ಸ್ಪೂನ್ ಅಂತ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನಾನು ಆಲ್ರೆಡಿ ನೀರು ಕಾಯಕ್ಕಿಟ್ಟಿದ್ದೆ, ಇದರಲ್ಲೇ ನಾನು ಸೋಯಾಬನ್ಸ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ನೀರಲ್ಲಿ ಹಾಕಿದ್ದೀನಲ್ವ, ಒಂದು 5 ನಿಮಿಷ ಇದರಲ್ಲೇ ಬಿಟ್ಬಿಡ್ಬೇಕು, ಆಮೇಲೆ ನಾವು ನೀರನ್ನ ಹಿಂಡ್ಕೊಬೇಕು. ಈಗ ಇದನ್ನ ನಾನು ಬಿಸಿನೀರಲ್ಲಿ ಕಾಯಕ್ಕಿಟ್ಟಿದ್ನಲ್ವ, ಈ ರೀತಿ ಹಿಂಡ್ಬಿಟ್ಟು ತಣ್ಣೀರು ಕೂಡ ಸ್ವಲ್ಪ ಇದು ಮಾಡಿದ್ದೀನಿ, ಬಿಸಿ ಇರುತ್ತಲ್ವ ಕೈ, ಅದಕ್ಕೋಸ್ಕರ ಕೊನೆಯದಾಗಿ ಈ ರೀತಿ ಹಿಂಡ್ಬಿಟ್ಟು ನಾನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನೆಲ್ಲ ತೋರಿಸಿದ್ನಲ್ವ, ನಾನು ಮತ್ತೆ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಅದರಿಂದ 1 ಸ್ಪೂನು, 1/4 ಸ್ಪೂನ್ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು, ಸ್ಪೂನು ಮೈದಾ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ 1/4 ಸ್ಪೂನ್ ಕೂಡ ಹಾಕ್ಕೊಬೋದು, ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಲ್ಲ. ಈಗ 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಸ್ಪೂನ್ ಅಚ್ಕಾರದ ಪುಡಿ, 1/2 ಸ್ಪೂನು ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಚಿಕನ್ ಮಸಾಲ, 1/4 ಟೀ ಸ್ಪೂನು ಗರಂ ಮಸಾಲ ಇದೆಯಲ್ವ, ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದರಲ್ಲೇ 1 ಸ್ಪೂನ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗಲೇ ಹೇಳಿರಲಿಲ್ಲ, ನಾನು 1 ಸ್ಪೂನ್ ತೊಗೊತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ತೊಗೊತೀರೋ ಆ ಪ್ರಮಾಣದಲ್ಲಿ ಸಾಲ್ಟ್ ತೊಗೊಳ್ಳಿ. ಕೊನೆಯದಾಗಿ 1/2 ಹೋಳು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಮಿಶ್ರಣ ಮಾಡಿಬಿಟ್ಟು ಎಲ್ಲ ಕಲಿಸ್ಕೊಬೇಕೀಗ. ಇದೆಲ್ಲ ಮಿಕ್ಸ್ ಆಗೋ ತನಕ ನಾನು ಕಲಿಸ್ಕೊತೀನಿ. ಈಗ ನಾನು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ. ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಬೇಕಂದರೆ ನಾನು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಒಂದು 10-15 ನಿಮಿಷ ನಾನು ಹೀಗೆ ಬಿಡ್ತೀನಿ, ಸ್ವಲ್ಪ ನೆನೀಲಿ. ನೋಡಿ, ಈಗ ಒಂದು 15-20 ನಿಮಿಷ ಆಗಿದೆ. ನಾನು ಎಣ್ಣೆ ಕಾಯಕ್ಕಿಡೋಣ. ನಾನು ಬಳಸ್ತಾ ಇರೋದು ಫ್ರೀಡಮ್ ಸನ್ಫ್ಲವರ್ ಆಯಿಲು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮನೇಲಿ ಇದೇ ಬಳಸೋದು, ಟ್ರೈ ಮಾಡಿ ನೋಡಿ. ಈಗ ಎಣ್ಣೆ ಕಾಯಕ್ಕಿಡೋಣ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡೋಣ. ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಮೀಡಿಯಮ್ಮಾಗಿ ಇಟ್ಕೊಳ್ಳಿ ಗ್ಯಾಸ್ನ. ಈ ರೀತಿ ಕಲರ್ ಚೇಂಜ್ ಆಗೋಗಂಟ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಾಗಿದೆ, ನಾನು ಇದು ತೆಗೆದಿಟ್ಕೊತಾ ಇದ್ದೀನಿ. ಈಗ 2ನೇ ಬ್ಯಾಚ್ ಹಾಕ್ತಾಯಿದ್ದೀನಿ, ಮತ್ತೆ ಹಾಕ್ಕೊಳ್ಳೋಣ. ಈಗ ಆಗಿದೆ. ಕೊನೆಯದಾಗಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತಲ್ವ, ಅದರಿಂದ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಇದು ತಿಂತಾಯಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಅದರಿಂದ.
ನೋಡಿ ಈಗ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡೋಕ್ಕೆ ಸೇಮ್ ಚಿಕನ್ ಕಬಾಬ್ ಥರನೇ ಇದೆ. ತಿಂದರೆ ಯಾವ ಟೇಸ್ಟ್ ಇದೆ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ತುಂಬ ಸಖತ್ತಾಗಿದೆ, ಸೂಪರಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲನೂ ಅದರಲ್ಲಿ ಮಿಕ್ಸ್ ಆಗಿ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ನಾನು ತಿಂದು ಟೇಸ್ಟ್ ಮಾಡಿ ಹೇಳಿದ್ದೀನಿ ಅಲ್ವಾ. ಈಗ ನಮ್ಮ ಮನೇಲಿರೋರಿಗೆ ನಾನು ಕೊಟ್ಟು ಅವ್ರು ಏನು ಹೇಳ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಆಗಿದೆ. ನನ್ನ ಮಗ ಓದ್ತಾ ಇದ್ದಾನೆ. ಅವನು ಏನು ಹೇಳ್ತಾನೆ, ಅವನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ನಾನು ಸಾಸ್ ಹಾಕಿದ್ದೀನಿ, ಟೊಮೆಟೊ ಸಾಸ್. ಅದ್ರ ಜೊತೇಲಿ ಹೆಂಗಿರುತ್ತೆ ಟೇಸ್ಟ್ ಹೇಳ್ತಾನೆ. ನೋಡಿ, ನಾಳೆ ಇಂಗ್ಲೀಷ್ ಅಂತೆ ಎಕ್ಸಾಮು, ಅದರಿಂದ ಓದ್ಕೊತಾ ಇದ್ದಾನೆ. ಅವನಿಗೆ ನಾನು ಕೊಡ್ತಾಯಿದ್ದೀನಿ. ಅವ್ನ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ. ನನ್ನ ಮಗಳು ಕೂಡ ಮಲಗಿ ಎದ್ಬಿಟ್ಟಿದ್ದಾಳೆ ನಾನು ಮಾಡೋಷ್ಟರಲ್ಲಿ. ಅವಳು ಕೂಡ ನೋಡ್ತಾ ಇದ್ದಾಳೆ ತಿನ್ನಬೇಕು ಅಂತ. ಹಾಯ್ ಬಂಗಾರಿ. ಅವಳ ಹೆಸರು ಅನನ್ಯ, ನಾನು ಬಂಗಾರಿ ಅಂತಲೇ ಕರೆಯೋದು. ನಮ್ಮ ತಂದೆಗೂ ಕೊಟ್ಟಿದ್ದೀನಿ. ಅವ್ರು ಯಾವ ರೀತಿ ಹೇಳ್ತಾರೆ, ರಿಯಾಕ್ಷನ್ ಹೇಗಿದೆ ಅಂತ ನೋಡಿ ನೀವೇ ಹೇಗಿದೆ ಹೇಳು, ಬೇಗ ಹೇಳು. ನಮ್ಮಮ್ಮ ಮಾಡಿದ್ದು ಸೂಪರ್ ಆಗಿದೆ. ನಮ್ಮಮ್ಮ ಮಾಡಿದ್ದು ಸೇಮ್ ಕಬಾಬ್ ಥರನೇ ಐತೆ. ನೋಡಿ, ನಮ್ಮ ಅಕ್ಕನೂ ತಿಂತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ನಾಚಿಕೆ, ನೈಟ್ ಇದ್ದಾಳೆ, ಇದನ್ನು ಹಿಡಿಬೇಡ ಅಂತ ಇದ್ದಾಳೆ. ಹೇಗಿದೆ ಟೇಸ್ಟ್ ಹೇಳೆ. ಸೂಪರ್ ಅಂತ ಹೇಳು ಬಂಗಾರಿ. ಚೆನ್ನಾಗಿದೆಯಾ ಎಮ್ಮಿ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಕಲಿ ಎಮ್ಮಿ ಎಮ್ಮಿ. ನೋಡಿ, ಬೊಮ್ಮೆಗಳು, ಟಾಯ್ಸ್ ಎಲ್ಲನೂ ಕೆಳಗಡೆ ಬಿಸಾಕ್ಬಿಟ್ಟಿರ್ತಾಳೆ. ಅವಳು ಮಲಗಿದವಾಗಲೇ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳಕ್ಕಾಗೋದು. ನೋಡಿ ಯಾವ ರೀತಿ ಇಟ್ಟಿದ್ದಾಳೆ ಅಂತ. ಅವಳಿಗಿನ್ನೂ ಬೇಕಂತೆ, ಟೇಸ್ಟ್ ಚೆನ್ನಾಗಿದೇನೋ ಅದಕ್ಕೆ ಕೊಡು ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಟೇಸ್ಟ್ ಆಗಿದ್ದೇನೋ, ಬೆರಳು ಕೂಡ ಬಿಡ್ತಾಯಿಲ್ಲ, ಆ ರೀತಿ ತಿಂತಾ ಇದ್ದಾನೆ ನನ್ನ ಮಗ. ಈಗ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ. ವಾ, ಸೂಪರಾಗೈತೆ. ನನ್ನ ಮಗಳು ಮಾಡಿರೋದು ಸಾಕತ್ತಾಗೈತೆ. ತಿನ್ಬೋದು, ಯಾವಾಗನ ಬೇಜಾರಾದರೆ ತಿನ್ಬೋದು. ಚೆನ್ನಾಗೈತೆ ಟೇಸ್ಟು. ನನ್ನ ಮಗಳು ಬೇಗನೆ ಓಡಾಡೋದು ಕಲ್ತ್ಕೊಂಡ್ಬಿಟ್ಲು. ಒಂದು ಜಾಗದಲ್ಲಿ ಇರಲ್ಲ. ನೋಡಿ ಯಾವ ರೀತಿ ಓಡಾಡ್ತಾ ಇದ್ದಾಳೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಗ ದಿಢೀರಂತ ಸಾಂಬಾರಾಗಲಿ, ಇಲ್ಲಾಂದರೆ ಮಕ್ಕಳ ಹಾಲಿಡೇ ಬರ್ತಾಯಿದೆ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಬಿಟ್ಟು ಮತ್ತು ಟೀ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ವೈಟ್ಫೀಲ್ಡ್ ಇನ್ನರ್ ಸರ್ಕಲ್ ಪಾರ್ಕು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಅದೀಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಪಾರ್ಕು ಸುಮಾರು ವರ್ಷಗಳಿಂದ ಇದೆ. ಈಗೀಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನ್ನ ಮಗಗೆ ಆಗಾಗ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ತುಂಬ ದಿನದಿಂದ ನನ್ನ ಮಗಳು ಹುಟ್ಟಿದಾಗಿಂದ ಹೋಗಿರಲಿಲ್ಲ. ನನ್ನ ಮಗಳು ಕೂತ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ನೋಡಿ. ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಪಾರ್ಕು. ವಾಕಿಂಗು, ಜಾಗಿಂಗು ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ವೈಟ್ಫೀಲ್ಡ್ ಹತ್ರ ಇರೋದು ಇನ್ನರ್ ಸರ್ಕಲ್ ಪಾರ್ಕು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಹತ್ರದಲ್ಲಿ ಯಾರಾದರೂ ಇದ್ದರೆ ಈ ಪಾರ್ಕ್ ಹತ್ರ ಬಂದು ಒಂದು ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ಈಗ ಸ್ವಲ್ಪ ಡೆವಲಪ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಆಗಾಗ ಹೋಗ್ತಾ ಇರ್ತೀರಿ. ನನ್ನ ಮಗಳು ತುಂಬ ಖುಷಿ ಪಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಯಾವ್ದು ಆಡ್ಬೇಕು, ಯಾವ್ದು ಬಿಡ್ಬೇಕಂತ ಜನ ನೋಡಿಬಿಟ್ಟು ಅವಳು ತುಂಬ ಖುಷಿಯಾಗಿದ್ದಾಳೆ. ಅವರಣ್ಣ ಎತ್ಕೊಂಡು ಆಟಾಡಿಸ್ತಾ ಇದ್ದರೆ ಅವಳಿಗೂ ಏನೋ ಒಂಥರ ಖುಷಿಪಟ್ಟು ಆಟಾಡಬೇಕು. ಹೊರಗಡೆ ಅಂದರೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ಅವಳು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಹಾಗಾಗಿ ಅವಳು ನೋಡಿ ನಾವು ಕೂಡ ಖುಷಿ ಪಡ್ತೀರಿ. ಮಕ್ಕಳು ಖುಷಿನೇ ನಮಗೆ ಖುಷಿ ಅಲ್ವಾ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಒಳ್ಳೆ ವೀಡಿಯೋಸು ಎಲ್ಲನೂ ಹೊರಗಡೆ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.